ಜನ ದೊರೆ, ಬಂಗಾರ ದೇವರು, ದೇವರೆತ್ತುಗಳು, 7 ಜನ ಹಿರಿಯರು, ಕಿಲಾರಿಗಳು, ಸಾವಿರದವರು ಎಲ್ಲರೂ ಅಲ್ಲಿಗೆ ತಲುಪಿದ ಮೇಲೆ ಅಲ್ಲಿ ಎಲ್ಲ ಭಕ್ತರು ಹೋಗಿ 3 ಸಮಾಧಿಗಳಿಗೆ ಹಾಲನ್ನು ಎರೆದು ಅವ್ರು ತಂದಿರ್ತಕ್ಕಂಥ ಹಣ್ಣು ಕಾಯಿ ಎಲ್ಲನ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವತ್ತಿನ ಕಾರ್ಯಕ್ರಮ ಅಲ್ಲಿ ಮುಗಿಯುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಿಚಿತ್ರವಾದಂತಹ ಒಂದು ಆಚರಣೆ ಅಲ್ಲಿ ಪ್ರಾರಂಭವಾಗುತ್ತೆ. ನಾವೆಲ್ಲ ಕರ್ಮ ತೀರಿಸ್ತಕ್ಕಂಥದ್ದು ಯಾರಾದರೂ ಸತ್ತ ಮೇಲೆ ನಾವು ಅವರ ಹೆಸರಿನ ಮೇಲೆ ಕರ್ಮ ತೀರಿಸ್ತಕ್ಕಂಥದ್ದು ಹಿಂದೂ ಪದ್ಧತಿ, ಚಕ್ಷೆ. ಆದರೆ ಇಲ್ಲಿ ದೊರೆ ಬದುಕಿದ್ದಾಗಲೇ, ದೊರೆ ಜೀವಂತವಿದ್ದಾಗಲೇ ಆ ಪ್ರದೇಶದಲ್ಲಿ ದೊರೆಗೆ ಕರ್ಮವನ್ನು ತೀರಿಸ್ತಕ್ಕಂಥ ಪ್ರಸಂಗ ಎಂಥ ವಿಚಿತ್ರವಾದ್ದು. ಆದರೂ ನಮ್ಮ ವ್ಯಾಸ ಪದ್ಧತಿಯಂತೆ ದೊರೆಯನ್ನು ಕುಂದಿರಿಸ್ಕೊಂಡು ಆ ದೊರೆ ಮುಂದೆ ಒಂದು ಕುರಿಯನ್ನು ಕಡಿತಾರೆ. ಕಡಿದು ಆಮೇಲೆ ನಾವು ಯಾರೇ ಸತ್ತಾಗ ಸಮಾಧಿ ಮಾಡಿದ ಮೇಲೆ ಅವ್ರಿಗೆ ಸೇರಿರ್ತಕ್ಕಂಥ ಗಂಡು ಮಗ ಆ ಸಮಾಧಿಯ ಸುತ್ತ ತಲೆಗೋರೆ ತೆಗಿತಕ್ಕಂಥದ್ದು ಒಂದು ಹಿಂದೂ ಧರ್ಮದ ಪ್ರಕಾರ ಅದೊಂದು ಕರ್ಮ. ಆಗ ಆತ ದೊರೆ ಸುತ್ತ ಈ ತಲೆಗೋರೆಯನ್ನು ತೆಗಿತಾ ಇದ್ದಾರೆ. ಇದು ಎಂತಹ ವಿಚಿತ್ರವಾದಂಥ ಪದ್ಧತಿ. ಆವತ್ತಿನ ದಿನ ಕಡ್ದಿರ್ತಕ್ಕಂಥ ಕುರಿಯ ಮಾಂಸವನ್ನು ಬೇಯಿಸಿ ಅದನ್ನು ದೊರೆಗೆ ಪಿಂಡವಾಗಿ ಇಡ್ತಾರೆ. ಆ ನಂತರ ಆ ದೊರೆಗೆ ಕಡಿದಿರ್ತಕ್ಕಂಥ ಬೇಟೆಯ ಮಾಂಸವನ್ನು ಬೇಯಿಸಿ ಎಲ್ಲರಿಗೆ ಪ್ರಸಾದವಾಗಿ ಉಣಬಡಿಸ್ತಾರೆ. ಆ ನಂತರ ಅಲ್ಲಿ ಬಂದಂಥ ನನ್ನಿವಾಳದ ಗಾದಿಪಾಲಾಯಕನ ಸಂಬಂಧಿಕರು ಎಲ್ಲರೂ ಕೂಡ ಒಂದೊಂದು ಅವರು ಕುರಿಯನ್ನು ತಂದು ಆ ಸಮಾಧಿಗಳಿಗೆ ವಾಸೆ ಕೊಯ್ಕೊಂತಾರೆ, ಅವರು ಕಡಿತಾರೆ ಕೆಲವರು. ಅದನ್ನೆಲ್ಲ ಸೇರಿಸಿ ಒಂದು ಕಡೆ ಈ ಮಾಂಸದ ಆಹಾರದ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಜನಗಳಿಗೆ ದಾಸೋಹಕ್ಕೆ ಇಡ್ತಾರೆ. ಆ ದಾಸೋಹ ಇಟ್ಟ ಮೇಲೆ ದೊರೆ ಆಜ್ಞೆಯಂತೆ ದೇವರೆತ್ತುಗಳು, ಮುತ್ಗಾರ ಎತ್ತುಗಳು ಅಲ್ಲಿ ಬರ್ತವೆ. ಮಿಂಚೇರಿ ಪ್ರದೇಶಕ್ಕೆ ಬಂದು ಹುಲಿಯ ಸಮಾಧಿ ಹತ್ರ 3 ಸಾರಿ ಓಡ್ತವೆ. ಗಾದಿಪಾಲನಾಯಕನ ಸಮಾಧಿ ಹತ್ರ 3 ಸಾರಿ ಹೋಗ್ತಾರೆ. ಅಲ್ಲಿಗೆ ಆ ಧಾರ್ಮಿಕ ಪದ್ಧತಿಯಲ್ಲಿ ಕೊನೆಯಾಗುತ್ತೆ. ಅಲ್ಲಿ ಮುಗಿಸ್ಕೊಂಡು ದೊರೆಯನ್ನು ಕರ್ಕೊಂಡು ಸೀದಾ ದಾರಿ ಹಿಡ್ಕೊಂಡು ಈಗ ಬಂಗಾರ ದೇವರು ಎಲ್ಲ ಜೊತೆಯಲ್ಲೇ ಬರುತ್ತೆ. ಎಲ್ಲ ಅಲ್ಲಿಗೆ ಸಮಾಧಾನವಾಗಿ ಬಂಗಾರ ದೇವರು, ದೊರೆಗಳು, ದೇವರೆತ್ತುಗಳು ಎಲ್ಲರೂ ಕೂಡ ಹೋಗಬೇಕಾದ್ರೆ ಇದ್ದಂತಹ ಒಂದು ಬಂಗಾರ ದೇವರ ವರ್ತನೆ ಕಡಿಮೆ ಆಗುತ್ತೆ. ಸಮಾಧಾನವಾಗಿ ಎಲ್ಲರೂ ಕೂಡ ನಡ್ಕೊಂಡು ಗಾಡಿಗಳಲ್ಲಿ ಸೀದಾ ನನ್ನಿವಾಳಕ್ಕೆ ಬರ್ತಾರೆ. ನನ್ನಿವಾಳಕ್ಕೆ ಬಂದ ಮೇಲೆ ಆ ದೊರೆಯ ಅಪ್ಪಣೆಯನ್ನು ಪಡೆದು ಮತ್ತು ತಮ್ಮ ದೇವರುಗಳನ್ನ ನಾನು ಹೇಳಿದ್ದೆ, ನೀವು ಬೊಮ್ಮದೇವರನ್ನು ಬಿಟ್ಟಿದ್ದೆ ನಾನು. ನನ್ನಿವಾಳದ ಕಟ್ಟೆ ಮೇಲೆ ಇರ್ತಕ್ಕಂಥ ಬೊಮ್ಮದೇವರು, ಮುತ್ತಿಗಾರ ದೇವರು, ಗಾದಿರ ದೇವರು, ಬಂಗಾರ ದೇವರು, ಬೋಸೆ ದೇವರು, ಈ 5 ದೇವರುಗಳನ್ನು ಅವರವರ ಸ್ಥಳಗಳಿಗೆ ತೆಗೆದುಕೊಂಡು ಹೋಗಿ ನೆಲೆಸೋ ಹಾಗೆ ಮಾಡ್ತಾರೆ. ಮಾಡಿದ ಮೇಲೆ ದೊರೆಗೆ ಆಗಲೇ ವಯಸ್ಸಾಗಿರುತ್ತೆ ಅಂತ ನಾನು ಹೇಳಿದೆ. ಇನ್ನು ಪ್ರಾಯವಿದ್ದಾಗ ಯಾರೂ ಹೋಗಲ್ಲ ಈ ಕರ್ಮ ತೀರ್ಸೋಕ್ಕೆ. ಇನ್ನೇನು ಸಾಯೋ ಕಾಲ ಸಮೀಪ ಇದೆ ಮತ್ತು ವಯಸ್ಸಾಗಿದೆ ಅಂತ ಸಂದರ್ಭದಲ್ಲಿ ಅದನ್ನು ಮಾಡ್ಕೊಂಡು ಬಂದ ಮೇಲೆ ಕಾಕತಾಳೀಯವಾಗಿ ಮತ್ತು ದೊರೆ ಮತ್ತು ಹಸುನಿಗೆ ಅದು ಸಹಜ,
ಕರ್ಮವನ್ನು ತೀರಿಸಿದಂಥ ಪೂಜಾರಿ ಕೂಡ ಅವರು ಕೂಡ ಅದನ್ನ ತೀರಿಸಿ ಬಂದಮೇಲೆ ಕೆಲವಾರು ತಿಂಗಳೊಳಗೆ ಕೆಲವಾರು ವರ್ಷಗಳಿಗೆ ಮರಣ ಬಂದುಬಿಡ್ತಾರೆ. ಇದು ಸತ್ಯವಾಗಿ ನಡೀತಕ್ಕಂಥ ಘಟನೆ ನಂದವಾಡದ ಕಟ್ಟೆಮನೆಯಲ್ಲಿ. ಹಾಗಾಗಿ ನಮ್ಮ ಮ್ಯಾಸ ಬೇಡರ ಒಂದು ಧಾರ್ಮಿಕ ಪದ್ಧತಿ ಬಹಳ ವಿಚಿತ್ರವಾದ್ದು. ಅಂದರೆ ನಂದವಾಡದ ಕಟ್ಟೆಮನೆಯಲ್ಲಿ ಮಿಂಚೇರಿ ಯಾತ್ರೆಯಲ್ಲಿ ದೊರೆ ಬದುಕಿದ್ದ ಹಾಗೆಯೇ ಕರ್ಮ ತೀರಿಸ್ತಕ್ಕಂತಹ ಈ ಪದ್ಧತಿ ಇನ್ಯಾವ ಕಟ್ಟೆಮನೆಗಳಲ್ಲೂ ಇಲ್ಲ. ಇಂತಹ ವೈಶಿಷ್ಟವಾದಂಥ ಪದ್ಧತಿ ಇಲ್ಲಿ ನಡೆಯುತ್ತೆ. ಅದೇ ಬಚ್ಪರ್ನೆಟ್ಟೇರಲು ಹೋದಾಗ ಅವರು ಈ ಕರ್ಮವನ್ನು ತೀರಿಸಲ್ಲ. ಹಾಗಾಗಿ ಅವರ ನೇಮಕ ಬೇರೆಯೇ, ಇವರ ನೇಮಕನೇ ಬೇರೆಯೇ. ಹಾಗೆ ನಾವು ಕಟ್ಟೆಮನೆಯೇ ಹೋಗಿ ಅದನ್ನ ಆರಾಧನೆ ಮಾಡಿ ಸಮಾಧಿಗಳಿಗೆ ಧಾರ್ಮಿಕ ಪದ್ಧತಿಗಳಂತೆ ಕರ್ಮ ತೀರಿಸಿದಾಗ ಆ ಸಮಾಧಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಅವರು ಕೂಡ ಸಮಾಧಾನ ಇರ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮ ಯಜಮಾನರು ಮಾತಾಡ್ತಾರೆ. ಹಾಗಾಗಿ ಗಾದ್ರಿ ಪಾಲ್ನಾಯಕ ಇವತ್ತು ಮ್ಯಾಸಬೇಡರ ಒಂದು ಸಮಾಜದಲ್ಲಿ, ಮ್ಯಾಸಬೇಡರ ಒಂದು ಸಂಸ್ಕೃತಿಯಲ್ಲಿ ಆರಾಧ್ಯ ದೈವವಾಗಿ ಬಿಲಿನೋಪಾದಿಯಲ್ಲಿ ಸಮಸ್ತ ಮ್ಯಾಸಬೇಡರು ಈತನನ್ನು ದೇವರೆಂದು ಭಾವಿಸಿ, ಪಾಲ್ನಾಯಕ ಅಂತ ಭಾವಿಸಿ ಈತನಿಗಾಗಿ ದೇವಸ್ಥಾನಗಳನ್ನು ಕಟ್ಟಿಕೊಂಡು ಜಾತ್ರೆಗಳನ್ನು ಮಾಡ್ತಾಯಿದ್ದಾರೆ. ಈತನಿಗೆ ಹಸುಗಳನ್ನು ಬಿಡ್ತಾರೆ, ಈತನ ಹರಕೆ ತೀರಿಸ್ತಾರೆ. ಇಂತಹ ಕಾರಣೀಪೂರ್ತನಾದಂತಹ ಗಾದ್ರಿ ಪಾಲ್ನಾಯಕ ಪಶುಪಾಲನೆಯಿಂದ ಆರಾಧನೆ ಮಾಡಿದ್ದರಿಂದ ಈತ ಮತ್ತು ಹುಲಿ ಇವೆರಡೂ ಕೂಡ ದೈವತ್ವವನ್ನು ಹೊಂದಿ ಬಂಗಾರ ದೇವರಾಗಿ ಇವತ್ತು ಮ್ಯಾಸ ಮಂಡಲದಲ್ಲಿ ಹೆಣ್ಣು ಹುಲಿ ಸ್ವರೂಪ ಬಂಗಾರ ದೇವರಾಗಿ ಕಟ್ಟೆಮನೆಯಲ್ಲಿ ಇದೆ. ಎಲ್ಲದರಲ್ಲಿ ಕೂಡ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಈ ಬಂಗಾರ ದೇವರನ್ನು ಇವತ್ತು ಬಳಸ್ಕೊಂಡು ದೊರೆಗಳು ಧಾರ್ಮಿಕ ಆಚರಣೆಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಂದು ವಿಚಿತ್ರವಾದ ಪ್ರಸಂಗಗಳು ನಡೀತವೆಂದರೆ ಅದು ನಮ್ಮ ಮ್ಯಾಸಮಂಡಲದಲ್ಲಿ. ಇನ್ನೊಂದು ಇಲ್ಲಿ ವಿಶಿಷ್ಟವಾದಂತಹ ಏನಪ್ಪ ಅಂದರೆ, ಈ ಹಿರಿಯೂರು ತಾಲೂಕಿನ ಯರಬಳ್ಳಿಯ ದೊಡ್ಡ ಗೊಲ್ಲರಹಟ್ಟಿ ಅಂತ ಇದೆ. ಆ ದೊಡ್ಡ ಗೊಲ್ಲರಹಟ್ಟಿಯಲ್ಲಿ ಆಲ್ಗುಡದಪ್ಪ ಅಂತಕ್ಕಂಥ ಕಾಡುಗೊಲ್ಲರ ದೇವರಿದ್ದಾರೆ. ಆ ದೇವರ ಪೂಜಾರಿ ಎಲ್ಲಿ ಕೂಡ ಬಸ್ ಹತ್ತೋದಿಲ್ಲ. ಕರೆಂಟು ಕಂಬದ ಒಂದು ವೈರ್ ಹೋದರೂ ಅದ್ರ ಕೆಳಗೆ ಓಡಾಡಲ್ಲ. ಅಂತಹ ವಿಚಿತ್ರವಾದಂತಹ ಪೂಜಾರಿ ಆತ ಸ್ವಂತ ಅಡುಗೆ ಮಾಡ್ಕೋಬೇಕು, ಸ್ವಂತ ತಿನ್ನಬೇಕು. ಅಂಥ ವಿಶಿಷ್ಟವಾದಂಥ ಕಾಡುಗೊಲ್ಲರ ವೈಶಿಷ್ಟ್ಯಗಳನ್ನು ನೋಡಿದ್ವಿ. ಆ ಆಲ್ಗುಡದಪ್ಪ ಮಠದ ಪೂಜಾರಿ ಮಾಡಬೇಕಾದ್ರೆ ನಮ್ಮ ನನ್ನಿವಾಳದ ದೊರೆ ಮತ್ತು ದೊರೆ ಹೆತ್ತೂರು ಹೋದಾಗ ಮಾತ್ರ ಅಲ್ಲಿ ಆತನಿಗೆ ಪಟ್ಟವನ್ನು ಕಟ್ತಾರೆ. ಇದು ಎಲ್ಲಿ ನಾವು ಇಂತಹ ಒಂದು ವೈಶಿಷ್ಟ್ಯವನ್ನು ನಾವು ನೋಡಲ್ಲ. ಕಾಡುಗೊಲ್ಲರಿಗೂ ಮ್ಯಾಸಬೇಡರಿಗೂ ಸಂಪರ್ಕ ಇಲ್ಲ. ಆದರೆ ಈ ಆಲ್ಗುಡದಪ್ಪನ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ನಮ್ಮ ನನ್ನಿವಾಳದ ದೊರೆ ಮತ್ತು ನನ್ನಿವಾಳದ ದೇವರ ಎತ್ತುಗಳು ಹೋದಾಗ ಅಲ್ಲಿ ನಡೆಯುತ್ತೆ. ಪೂಜಾರಿಗೆ ಪಟ್ಟ ಕಟ್ಟಬೇಕಾದ್ರೆ ದೊರೆಗೆ ಹೇಳಿ ಕಳಿಸ್ತಾರೆ. ಆಗ ದೊರೆ ತನ್ನೆಲ್ಲ ದೇವರ ಎತ್ತುಗಳನ್ನು ತೆಗೆದುಕೊಂಡು ಆಲ್ಗುಡದಪ್ಪನ ಹತ್ರ ಬರ್ತಾನೆ. ಅಲ್ಲಿಗೆ ಬಂದಾಗ ಭಾಳ ವಿಜೃಂಭಣೆಯಿಂದ ನಮ್ಮ ದೇವರ ಎತ್ತುಗಳನ್ನೆಲ್ಲ ಅವರು ಬರಮಾಡ್ಕೊಂಡ್ಬಿಟ್ಟು ಅವರ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಅವರು ಹೋಗ್ಬಿಟ್ಟು ಗಂಗಾ ದೇವತೆಯನ್ನು ಮಾಡ್ಕೊಂಡು ಬಂದು ಅವರಿಗೆ ನಮ್ಮ ದನಗಳಿಗೆ ಬೇರೆ ಪೌಳಿಯನ್ನು ಬಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಒಂದು ಬಾಳೆ ಎಲೆಯಲ್ಲಿ ಒಂದು ಪಕ್ಕದಲ್ಲಿ ಗೊಲ್ಲರು ಕುಂತ್ಕೊತಾರೆ, ಇನ್ನೊಂದು ಪಕ್ಕದಲ್ಲಿ ಮ್ಯಾಸಬೇಡರು ಕುಂತ್ಕೊಂಡು ಸಹ ಪಂಕ್ತಿ ಭೋಜನ ಅಲ್ಲಿ ನಡೆಯುತ್ತೆ ನೋಡ್ರಿ.
ಇದೆಂಥ ವಿಶಿಷ್ಟವಾದ್ದು. ಸಹಪಂಕ್ತಿ ಭೋಜನ ಮ್ಯಾಸಬೇಡ್ರು ಒಂದು ಕಡೆ, ಕಾಡುಗೊಲ್ಲರು ಒಂದು ಕಡೆ. ಹೀಗೆ ಅಲ್ಲಿ ಅವತ್ತು ಎಲ್ಲ ಊಟ ಮಾಡಿಕೊಂಡು ಭಾಳ ಕಾಡುಗೊಲ್ಲರು ಮ್ಯಾಸಬೇಡ್ರು ಅಲ್ಲಿ ಒಂದಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅವರೆಲ್ಲರೂ ಕೂಡ ದೊರೆ ದಳವಾಯಿಗಳನ್ನ ಎಲ್ಲರಿಗೂ ಸನ್ಮಾನ ಮಾಡಿ ಈ ನಂದಿವಾಳದ ದೊರೆ ಮತ್ತು ದೇವರೇತಗಳನ್ನು ಅವರು ಬೀಳ್ಕೊಡ್ತಾರೆ. ಆಗ ಬಂದು ಇವರು ಕಟ್ಟೆ ಮನೆಯನ್ನು ಸೇರಿಕೊಳ್ತಾರೆ. ಇಂತಹ ಒಂದು ವಿಶಿಷ್ಟ ನಾವು ಕಟ್ಟೆ ಮನೆಗಳ ಸಂಪ್ರದಾಯಗಳು ಅಂದಾಗ ಇವನ್ನೆಲ್ಲ ನಾವು ಹೇಳ್ಕೊಳ್ಬೇಕಾಗತ್ತೆ. ಹೇಳ್ಕೊಂಡಾಗ ಮಾತ್ರ ಅದು ನಮ್ಮ ಈಗಿನ ಪೀಳಿಗೆಗೆ ಏನು ಕಟ್ಟುಪಾಡುಗಳು ಅಂತ. ಹಾಗೆಯೇ ನಮ್ಮವರೆಲ್ಲ ಭಾಳ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿದ್ದರು. ಹೇಗಪ್ಪ ಅಂದರೆ ಬಿದಿರು ಹಕ್ಕಿ, ಕಳ್ಳೆ ಮೇಲಿನ ಸೊಪ್ಪು ಇವುಗಳು ಬಳಸಿ ಜೀವನ ಮಾಡ್ತಾಯಿದ್ರು. ಇಂಥ ನಾವೀಗ ಏನು ಮೃಷ್ಟಾನ್ನ ಯೋಚನೆ ಮಾಡ್ತೀವಿ, ಕಾಡಿನಲ್ಲಿದ್ದರೂ ಪಶುಪಾಲನೆ ಮಾಡಿಕೊಂಡು ಬಿದಿರಕ್ಕಿ, ಬಿದಿರು ಇದರಲ್ಲಿ ಸಿಗುತ್ತವೆ ಆ ಅಕ್ಕಿಯನ್ನು ಮತ್ತು ಕಳ್ಳೆ ಮೇಲೆ ಸೊಪ್ಪನ್ನು ಮಾಡಿಕೊಂಡರು. ಎಷ್ಟು ಅವರು ಕನಿಷ್ಠವಾದ ಜೀವನ ಮಾಡ್ತಾಯಿದ್ರು ಅಂದರೆ, ಪುಲ್ಲ ಎನುಗು ಸಣ್ಣದೊಂದು ಕಟ್ಟಿಗೆಯಿಂದ ಬೆಳಕು ಮಾಡ್ಕೊತಿದ್ದಾರೆ. ಪಿನ್ನಿ ಸುತ್ತ ಪಿಲ್ಲಲು ಅಂತ ಒಂದು ಮಡಿಕೆ ಮುಚ್ಚಳದಲ್ಲಿ ನಮ್ಮ ಮಕ್ಕಳೆಲ್ಲ ಕುಂತ್ಕೊಂಡು ಊಟ ಮಾಡ್ತಾಯಿದ್ರು ಒಂದೇ ಇದರಲ್ಲಿ. ಪಿಲ್ಲ ಎನುಗು ಅಂದರೆ ಸಣ್ಣ ಬೆಳಕಿನಲ್ಲಿ, ಪಿನ್ನಿ ಸುತ್ತ ಪಿಲ್ಲಲು. ಇಂತಹ ಒಂದು ಸಂಪ್ರದಾಯಗಳಿಂದ ಬಂದಂಥ ನಮ್ಮ ಮ್ಯಾಸ್ ನಾಯಕರು ಹೇಳ್ತಾರೆ, ಸತ್ಯ ಶಾಪಲ ನಿತ್ಯ ನೋಮೂಲ ಸೇತು ಮೊಕ್ಕುಲ ಕುಲಮು ಅಂತ ಹೇಳ್ತಾರೆ ಯಜಮಾನರು. ಸತ್ಯ ನುಡಿತಕ್ಕಂಥವ್ರು, ಶಾಪ ಕೊಡ್ತಕ್ಕಂಥವ್ರು. ಸಿಡಿಮಕ್ಕಳು ಮುಕ್ತಾರೆ ಅಂತಂದರೆ ನೀನು ನೆಗೆದು ಬೀಳು ಅಂತ ದೇವರಲ್ಲಿ ಬೇಡ್ಕೊಂಡಿರ್ತಕ್ಕಂಥ ಪ್ರಸಂಗಗಳಿದ್ದಾವೆ. ದುಷ್ಟರನ್ನು ಸಂಹಾರ ಮಾಡಪ್ಪ ದೇವರೇ, ಅವನು ನೆಗೆದು ಬೀಳಲಿ, ಅವನು ಸಾಯಲಿ ಅಂತ ನಾವು ಹೇಳ್ತೀವಲ್ಲ. ಅದಕ್ಕೆ ಕೆಟ್ಟ ಪ್ರಮಾಣಗಳು ಅಂತ ಸಿಡಿಮೊಕ್ಕು ಅಂತ ಹೇಳ್ತಾರೆ. ಆ ರೀತಿ ದೇವರನ್ನು ಬೇಡ್ಕೊಂಡಾಗ ನಿರ್ದಿಷ್ಟವಾಗಿ ಅವರು ನೆಗೆದು ಬಿದ್ದು ಹೋಗಿದ್ದಾರೆ ಅಂತ ಪ್ರಮಾಣಗಳು ಹೇಳ್ತಾರೆ. ಇಂತಹ ಒಂದು ಕುಲ ಈ ಮ್ಯಾಸಬೇಡರ ಕುಲ ಅಂತ ಪವಿತ್ರವಾದ್ದು ಮತ್ತು ಬಹಳ ಗಟ್ಟಿಯಾದ ದೃಢಭಕ್ತಿಯನ್ನು ಹೊಂದಿರತಕ್ಕಂಥದ್ದು. ಆ ಸಂಸ್ಕೃತಿಯಿಂದ ಬಂದಂಥವರು ಇವತ್ತು ನಾವು ಎಲ್ಲ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ನಾವು ಮರಿತಾ ಇದ್ದೀವಿ, ಆಚರಣೆಗಳನ್ನು ಮರಿತಾ ಇದ್ವಿ, ಮನೆ ದೇವರುಗಳನ್ನು ಮರಿತಾ ಇದ್ದೀವಿ. ಅಂತಹ ಒಂದು ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೀವಿ. ಸುಮಾರು 5-6ನೇ ಶತಮಾನದಿಂದಲೂ ಕೂಡ ಇದು ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಇವತ್ತು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಈ ಕೂಡ ಧಾರ್ಮಿಕ ಪದ್ಧತಿಗಳು ಹೆಚ್ಚಿದಾಗಿ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಪಾಲ್ನಾಯಕ ಬದುಕಿ ಬಾಳಿದ್ದು, ಆತ ತನ್ನ ಪ್ರಾಣಿಗಳಿಗೋಸ್ಕರ ಜೀವನ ತೆಗೆದಿದ್ದು, ಆತನನ್ನು ದೈವವಾಗಿ ನಾವು ಆಚರಿಸಿದ್ದು, ಇವೆಲ್ಲ ಕೂಡ 4 ಸಂಚಿಕೆಗಳಲ್ಲಿ ಯಜಮಾನರು ಹೇಳಿರ್ತಕ್ಕಂಥ ಕಥಾ ಪ್ರಸಂಗಗಳನ್ನು ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಸಂಶೋಧನೆ ನಡೀಬೇಕು. ದೇವ್ರ ಗಂಜಿಗಟ್ಟೆ, ಮಿಂಚೇರಿ ಈ ಪ್ರದೇಶಗಳಲ್ಲಿ ಅಲ್ಲಿ ನಮ್ಮ ಸಮಾಧಿಗಳಿಗೆ ರಕ್ಷಣೆ ಇಲ್ಲ. ಒಂದು ಸಾರಿ ಆ ಸಮಾಧಿ ಗಾದಿಪಾಲನಾಗಿರೋ ಸಮಾಧಿನೇ ನಿಧಿ ಅಂತ ಅಗದ್ಬಿಟ್ರು ದುರುಳರು. ಅಂತಹ ಪವಿತ್ರವಾದ ಸಮಾಧಿಗಳಿಗೆ ಯಾವ ರಕ್ಷಣೆಯೂ ಇಲ್ಲ. ಕಲ್ಲು ಬಣಿವುಗಳಾಗಿ ಮಳೆಗೆ ಬೆಳಕಿಗೆ ಹಂಗೆ ಬಿದ್ದಿದ್ದಾವೆ. ಇಂತಹ ಒಂದು ಸ್ಥಳಗಳನ್ನು ನಾವು ಧಾರ್ಮಿಕ ಸ್ಥಳಗಳು ಅಂತಕ್ಕಂಥ ಮಾಡಬೇಕು. ಇದಕ್ಕೆಲ್ಲ ನಮ್ಮ ಬೇಡ ನಾಯಕ ಜನಾಂಗದವರು ಇದಕ್ಕೆ ಶ್ರಮ ವಹಿಸಬೇಕು, ಅದಕ್ಕೊಂದು ರೂಪ ಕೊಡಬೇಕು ಅಂತಕ್ಕಂಥ ಪವಿತ್ರ ಸ್ಥಳಗಳಿಗೆ ಗುರುತಿಸಬೇಕು. ಈಗಿನ ನಮ್ಮ ಜನಾಂಗ ಹೋಗಿ ಆ ಪ್ರದೇಶಗಳನ್ನು ನೋಡಬೇಕು, ಕಣ್ಣು ತುಂಬ್ಕೋಬೇಕು ಅಂತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ನಾನು ಹೇಳ್ತಾ ಈ ಸಂಚಿಕೆಯನ್ನು
ನೀವೆಲ್ಲ ಭಾಳ ತುಂಬ ಹೃದಯದಿಂದ ಒಪ್ಕೊಳ್ತೀರಿ. ಇದರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ನೀವು ದಯವಿಟ್ಟು ನೀವು ನಮಗೆ ಹೇಳಿದರೆ ನಾವು ಅದನ್ನು ತಿದ್ದುಕೊಳ್ಳಿಕ್ಕೂ ನಾವು ತಯಾರಿದ್ದೀವಿ. ಹೆಚ್ಚಿನ ಮಾಹಿತಿ ನಿಮ್ಮ ಕಡೆ ಇದ್ದರೆ ನಾವು ಅದನ್ನು ತಿಳ್ಕೊಳ್ಳೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಶ್ರೀ ಗಾದಿರಿಪಾಲ ನಾಯಕನ 4 ಸಂಚಿಕೆಗಳು ಕೂಡ ಇಂದಿಗೆ ಮುಕ್ತಾಯವಾಗ್ತವೆ. ತುಂಬ ಅದ್ಭುತವಾಗಿ 4 ಸಂಚಿಕೆಗಳು ಕೂಡ ಮೂಡಿ ಬಂದಿವೆ. 4 ಸಂಚಿಕೆಗಳನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ವೀಕ್ಷಣೆ ಮಾಡಿರ್ತಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.